ಹಾಯ್ ಎಲ್ಲರೂ ಹೇಗಿದ್ದೀರಾ? ಯಾರಿಗೆ ಕರಿಬೇವು ಎಲೆ ಅಂದ್ರೆ ತಿನ್ನೋಕ್ಕಾಗಲ್ಲ ಮತ್ತು ನುಗ್ಗೆ ಸೊಪ್ಪು ತಿನ್ನೋಕ್ಕಾಗಲ್ಲ ಅವರೊಮ್ಮೆ ಈ ಒಂದು ಪೌಡರನ್ನು ಮಾಡಿಟ್ಕೊಳ್ಳಿ. ಇದು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಅಥವಾ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದು ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತೆ. ಇದಕ್ಕೆ ಫಸ್ಟು ಕರಿಬೇವು ಎಲೆನ ಸ್ವಚ್ಛಂಗೆ ತೊಳೆದು ಒರೆಸಿ ಆಮೇಲೆ ಹಂಚಿನ ತೆವೆ ಒಳಗೆ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಅದು ಪೂರ್ತಿ ಖಡಕ್ಕಾಗಿ ಡ್ರೈ ರೋಸ್ಟ್ ಆಗಬೇಕದು. ಹಾಗೆ ತೋರಿಸಿರೋ ರೀತಿ ತೆಗೆದಿಟ್ಟು ಮತ್ತು ಅದು ನುಗ್ಗೆ ಸೊಪ್ಪು ಇರುತ್ತಲ್ಲ ಅದನ್ನು ಸಹ ಪೂರ್ತಿ ತೆಗೆದು ಕ್ಲೀನ್ ಮಾಡಿ ತೊಳೆದು ಸ್ವಲ್ಪ ಹೊತ್ತು ಒಣಗಿಸಿ ಆಮೇಲೆ ಅದನ್ನು ತೆವೆ ಒಳಗೆ ಹಾಕಿ ಪೂರ್ತಿ ಖಡಕ್ಕಾಗಿ ಬೇಯಿಸ್ಬೇಕು. ಅದು ಸ್ವಲ್ಪ ಟೈಮ್ ಹಿಡಿತೈತಿ, ಯಾಕಂದ್ರೆ ಅದು ನೀರು ಬಿಡುತ್ತಿರುತ್ತೆ ಅದು ಹುರಿ ಹೊತ್ನಾಗ. ಹಾಗಾಗಿ ಸ್ವಲ್ಪ ಹೊತ್ತೈತೆ, ಅದು ನೋಡಿ ಸ್ಲೋ ಆಗಿ ಗ್ಯಾಸ್ ಸ್ಲೋ ಇಟ್ಟು ಅದನ್ನು ಸ್ವಲ್ಪ ಹುರಿಬೇಕು. ನೋಡಿ ಈ ರೀತಿ ಆಗಬೇಕದು. ಅದನ್ನು ಪೂರ್ತಿ ತೆಗೆದಿಟ್ಟು ಎರಡನ್ನು ಮಿಕ್ಸ್ ಮಾಡಬೇಕು. ಕರಿಬೇವು ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಎರಡನ್ನು ಮಿಕ್ಸ್ ಮಾಡಿ ಆಮೇಲೆ ತವಾದಲ್ಲಿ ಸ್ವಲ್ಪ ಶೇಂಗಾನ ಅದು ಹಾಕಿ ಬೆಚ್ಚಗೆ ಮಾಡ್ಕೋಬೇಕು. ಮೇಲಿನ ಸಿಪ್ಪೆ ತೆಗಿಬೇಕಲ್ಲ ಸ್ವಲ್ಪ, ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅದನ್ನು. ಬೆಚ್ಚಗಾಗಿದ ಮೇಲೆ ಇದನ್ನು ತೆಗಿತೇನೆ. ಈಗ ತೆಗೆದಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಪೂರ್ತಿ ಸ್ವಲ್ಪ ಫ್ರೈ ಆಗುವಾಗ ಸೈಡಲ್ಲಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಹಾಕಿ ಅದನ್ನು ಸಹ ಎಣ್ಣೆಯೊಳಗೆ ಫ್ರೈ ಮಾಡ್ಕೊತೀನಿ. ಈಗ ಆಮೇಲೆ ಸೈಡಿಗೆ ಶೇಂಗಾ ಎತ್ತಿಟ್ಕೊಂಡಿತ್ತಲ್ಲ ಅದನ್ನೆಲ್ಲ ಕೈಯಿಂದ ಪೂರ್ತಿ ಮ್ಯಾಗಿನ ಸಿಪ್ಪಿ ತೆಗೆಯೋದಲ್ಲ, ಸ್ವಲ್ಪ ಕೈಯಿಂದ ತೆಗೆದು ಎಣ್ಣೆಯೊಳಗೆ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಅದ್ರ ಜೊತೆ. ಆಮೇಲೆ 1-2-3 ಬ್ಯಾಡಗಿ ಮೆಣಸಿನ್ಕಾಯಿ, ನೀವು ಖಾರ ಹೆಚ್ಚು ತಿನ್ನೋರಾದರೆ 1-2 ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದ್ರೆ ನಾನು ಸ್ವಲ್ಪ ಖಾರ ತಿಂತೀನಿ, ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೀನಿ. ಬ್ಯಾಡಗಿ ಮೆಣಸೆಲ್ಲ ಖಾರ ಕಡಿಮೆ ಇರುತ್ತೆ ಅದಕ್ಕೋಸ್ಕರ. ಆಮೇಲೆ ಅದನ್ನು ಸಹ ತೆಗೆದು ಆ ಬೌಲಿಗೆ ಹಾಕ್ಕೊಂಡು ಅದನ್ನು ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಕೈ ಸುಡುತ್ತಲ್ಲ ಸ್ವಲ್ಪ ಅದಕ್ಕೆ. ಆಮೇಲೆ ಸ್ವಲ್ಪ ಆರಿದ ಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿ ಕಡಲೆ ಬೀಜ ಮತ್ತು ಇದು ಹಾಕಿ ಪೂರ್ತಿ ಮಿಕ್ಸ್ ಮಾಡಬೇಕು. ಮೇಲ್ಗಡೆ 1-2 ಬೆಳ್ಳುಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ 1-2 ಸಾರಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ ರೆಡಿ ಆಯಿತು ಈ ರೀತಿ ಚಟ್ನಿ. ನೀವು ಹತ್ತತ್ರ ಒಂದು 3-4 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ತುಪ್ಪ ಹಾಕಿ ತಿಂತಾ ಇದ್ದರೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.